ನಮಸ್ಕಾರ ಸ್ನೇಹಿತರ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಪ್ರಾರಂಭವಾಗಿದೆ. ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಬೆಳಗಾವಿ, ಉತ್ತರ ಕರ್ನಾಟಕ ಸೈಡ್ ಹಾವೇರಿ ಆಗಿರ್ಲಿ, ಬೀದರ ಆಗಿರ್ಲಿ, ಕೊಪ್ಪಳ ಆಗಿರ್ಲಿ, ಸೊ ಈ ರೀತಿ ಸಾಕಷ್ಟು ಜಿಲ್ಲೆಗಳಲ್ಲಿ ಆಲ್ರೆಡಿ ಅರ್ಜಿ ಪ್ರಾರಂಭವಾಗಿದೆ. ಇನ್ಮೇಲಿಂದ ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿನೂ ಕೂಡ, ಬರೀ ಜಿಲ್ಲೆ ಅಲ್ಲದೆ ತಾಲೂಕಿನಲ್ಲಿಗಳು ಕೂಡ ಈಗ ಅರ್ಜಿ ಪ್ರಾರಂಭವಾಗ್ತಾ ಇದೆ. ಸೊ ಎಲ್ಲರೂ ಕೂಡ ಬೇಗ ಬೇಗ ಅರ್ಜಿಯನ್ನ ಸಲ್ಲಿಸಿ, ಇಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತಿಲ್ಲ. ಈಗಾಗಲೇ 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣ ಪ್ರಾರಂಭವಾಗ್ತಾ ಇದೆ. 2,500 ಕೋಟಿಯಷ್ಟು ದುಡ್ಡನ್ನ ಹಣಕಾಸು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸಿರತಕ್ಕಂಥದ್ದು. ಇಲ್ಲಪ್ಪ ಇನ್ನೂ ಡಿಲೇ ಆಗತ್ತೆ ಅಂತ ಅನ್ಕೊಂಡ್ರೆ, ಸೊ ನಿಮ್ಮ ಖಾತೆಗಳಿಗೆ ಒಂದು ಕಂತನ್ನ ನೀವು ಕಳ್ಕೊಂಡ್ ಬಿಡ್ತೀರಿ. ತದನಂತರ ಅರ್ಜಿ ಸಲ್ಲಿಸುವಾಗ ಡೈರೆಕ್ಟ್ ಆಗಿ ನಿಮಗೆ 32ನೇ ಕಂತಿನ ಹಣ ಜಮಾ ಆಗುತ್ತೆ. 2,000 ಬೇಕಂದ್ರೆ ಬೇಗನೆ ಅರ್ಜಿ ಸಲ್ಲಿಸಿ, ಡಿಲೇ ಮಾಡಬೇಡಿ. ಮತ್ತು ಇದು ತಾತ್ಕಾಲಿಕವಾಗಿ ಮತ್ತು ನಿಲ್ಲಿಸಬಹುದು ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ. ಸೊ ಅದಕ್ಕಾಗಿ ಬೇಗ ಬೇಗ ಅರ್ಜಿ ಸಲ್ಲಿಸಿ. ಇವತ್ತು ಕೂಡ ಪ್ರಾರಂಭವಿದೆ. ಸೊ ಹಾಗಾದ್ರೆ ಬನ್ನಿ, ಇದಕ್ಕೆ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳು. ಬಹಳಷ್ಟು ಮಹಿಳೆಯರದು ರಿಜೆಕ್ಟ್ ಕೂಡ ಆಗ್ತಾ ಇದೆ. ನೀವು ಸರಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಪ್ರತಿಯೊಂದು ಕಂತುಗಳು ನಿಮಗೆ ಸರಿಯಾಗಿ ಜಮಾ ಆಗಬೇಕು ಅಂದ್ರೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಏನೇನ್ ಮಾಡ್ಬೇಕು, ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಸ್ನೇಹಿತರ, ಈ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಆಲ್ರೆಡಿ ಸಾಕಷ್ಟು ದಿನದಿಂದ ಪ್ರಾರಂಭವಾಗಿದೆ. ಆದ್ರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭವಾಗಿದೆ ಅಂತ ಹೇಳಿಕ್ ಸಾಧ್ಯವಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಮಾಹಿತಿ ಹೊರಡಿಸುತ್ತಪ್ಪ ಅಂದ್ರೆ, ಅರ್ಜಿ ಪ್ರಾರಂಭಿಸಿದ್ದೇವೆ ಅಂತ ಮಾತ್ರ ಹೇಳಿತ್ತು. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ, ಈ ಜಿಲ್ಲೆಗಳಲ್ಲಿ ಅಥವಾ ಸಂಪೂರ್ಣ ರಾಜ್ಯದಲ್ಲಿನೇ ನಾವು ಪ್ರಾರಂಭಿಸಿದೀವಿ ಅಂತ ಹೇಳಿರ್ಲಿಲ್ಲ. ಯಾಕಂದ್ರೆ ನಾವು ಇದರ ಬಗ್ಗೆ ಗಮನ ಹರಿಸಿ ಒಂದ್ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಾಗ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರಾರಂಭವಿತ್ತು, ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಪ್ರಾರಂಭವಿರಲಿಲ್ಲ. ಸೊ ಅದ್ರ ಬಗ್ಗೆ ನಮಗೆ ಗೊತ್ತಾಗ್ತಾ ಇತ್ತು. ಹೀಗಾಗಿ ನಮಗೆ ಕರೆಕ್ಟ್ ಆಗಿ ಇದೇ ಜಿಲ್ಲೆಗಳಲ್ಲಿ ಪ್ರಾರಂಭವಾಗಿದೆ, ಈ ಜಿಲ್ಲೆಗಳಲ್ಲಿ ಇಲ್ಲ ಅನ್ನುವಂಥದ್ದು ಮಾಹಿತಿ ಸಿಕ್ಕಿಲ್ಲ. ಅಥವಾ ರಾಜ್ಯದ ಪ್ರತಿಯೊಂದು ಮೂಲೆಗಳಲ್ಲಿ ಕೂಡ ಪ್ರಾರಂಭವಾಗಿದೆ ಅಂತಲೂ ಕೂಡ ಮಾಹಿತಿ ಸಿಕ್ಕಿರ್ಲಿಲ್ಲ. ಸೊ ಅದಕ್ಕಾಗಿ ಈಗ ಸದ್ಯಕ್ಕೆ ಸಿಕ್ಕಿರತಕ್ಕಂತಹ ಮಾಹಿತಿ ಪ್ರಕಾರ ರಾಜ್ಯದ ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಅರ್ಜಿ ಸಲ್ಲಿಸಲಿಕ್ಕೆ ಹೋದ ಬಾರಿ ಹೋಗಿರುವಂತೆ ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ, ಅಲ್ಲಿ ಹೋಗ್ಬೇಡಿ ಕೂಡ. ಯಾಕಂದ್ರೆ ಸರ್ಕಾರ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನೀವು ಈಗ ಒಂದು ಮೇನ್ ಹೆಡ್ ಇದು, ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಡೆಸ್ತಕ್ಕಂತಹ ಹೆಡ್ ಅದು. ಸೊ ಹಾಗಾಗಿ ನೀವು ಅಲ್ಲಿಯೇ ಹೋಗಿ ಅರ್ಜಿ ಸಲ್ಲಿಸ್ಬಿಟ್ರೆ ಸಂಪೂರ್ಣವಾದ ಒಂದು ನಿಮ್ಮ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಮನ್ನ ರಿಜೆಕ್ಟ್ ಮಾಡದ ಹಾಗೆ ಅರ್ಜಿಯನ್ನ ಸಲ್ಲಿಸ್ಕೊಡ್ತಾರೆ. ಅಂದ್ರೆ ಒಂದು ಸಾರಿ ವೆರಿಫಿಕೇಶನ್ ಆಗಿ ಪಾರ್ ಆಗಿ ಹೋದ್ರೆ ಸಾಕು, ಮತ್ತೊಂದು ಸಾರಿ ರಿವೆರಿಫಿಕೇಶನ್ ಮಾಡುವಾಗ ನಿಮ್ಮ ಒಂದು ವೆರಿಫಿಕೇಶನ್ ಆಗೋದಿಲ್ಲ. ಯಾಕಂದ್ರೆ ನೀವು ಅರ್ಜಿ ಸಲ್ಲಿಸಿರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ. ಗೃಹಲಕ್ಷ್ಮಿ ಯೋಜನೆಯೆಲ್ಲ ಮುಷ್ಟಿಯಲ್ಲಿ ಹಿಡ್ಕೊಂಡಿರ್ತಕ್ಕಂತಹ ಇಲಾಖೆ ಅದು, ತಾನೇ ನಡೆಸ್ತಕ್ಕಂತಹ ಇಲಾಖೆ ಅದು. ಸೊ ಹೀಗಾಗಿ ನೀವು ಅಲ್ಲಿಯೇ ಹೋಗಿ ಅರ್ಜಿ ಸಲ್ಲಿಸ್ತಿದ್ರೆ ಬೆಟರು, ಮತ್ತು ಫ್ರೀ ಆಗಿ ಕೂಡ ಅರ್ಜಿ ಸಲ್ಲಿಸ್ಕೊಡ್ತಾರೆ. ನೀವು ಗ್ರಾಮ 1, ಕರ್ನಾಟಕ 1 ಅಲ್ಲಿ ಹೋದ್ರೆ ನೀವು ಈಗ ಮೊದಲು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಅವರು ಅಪ್ರೂವಲ್ ಪಡ್ಕೊಂಡಿರ್ಬೇಕು, ಸರ್ಕಾರದಿಂದ ಪರ್ಮಿಷನ್ ಅವ್ರು ತೆಗೆದುಕೊಳ್ಬೇಕು. ತದನಂತರ ಅವರಲ್ಲಿ ನೀವು ಹೋಗಿ ಅರ್ಜಿ ಸಲ್ಲಿಸಿದಾಗ, ಅರ್ಜಿ ಸಲ್ಲಿಸುವಾಗ ದುಡ್ಡು ಕೂಡ ತೆಗೆದುಕೊಳ್ತಾರೆ. ಹಾಗಾಗಿ ಸುಮ್ನೆ ಯಾಕೆ, ಫ್ರೀ ಆಗಿ ಅರ್ಜಿ ಸಲ್ಲಿಸ್ಕೊಡ್ತಾರೆ ಮತ್ತು ಮೇನ್ ಮುಖ್ಯವಾದ ಇಲಾಖೆಗೆ ಹೋಗಿ ನೀವು ಅರ್ಜಿ ಸಲ್ಲಿಸಿದಂಗ ಆಗತ್ತೆ. ಅದಕ್ಕಾಗಿ ನೀವು ಹೋದ ಸಾರಿ ತೆಗೆದುಕೊಂಡಿರ್ತಕ್ಕಂತಹ ಡಾಕ್ಯುಮೆಂಟ್ಸು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಹೋಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ಮತ್ತು ನಿಮ್ಮ ವಾಸಸ್ಥಳ ಪುರಾವೆ ಕೂಡ ಕೇಳಬಹುದು. ವಾಸಸ್ಥಳ ಪ್ರಮಾಣ ಪತ್ರ ಅಂತಾನು ಕೂಡ ಕರಿತೀವಿ, ಅದನ್ನ ಕೇಳಬಹುದು. ನಿಮ್ಮ ವೋಟರ್ ID ಕೂಡ ಕೇಳಬಹುದು. ಇವುಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿಯನ್ನ ಸಬ್ಮಿಟ್ ಮಾಡಿ. ಸೊ ಬೇಗನೆ ಒಂದು ಅರ್ಜಿ ಸಲ್ಲಿಸಿದ್ರೆ ಬೆಟ್ರು. ಯಾಕಂದ್ರೆ 31ನೇ ಕಂತಿನ ಹಣ ಪ್ರಾರಂಭವಾಗ್ತಾ ಇದೆ, ಈಗಾಗಲೇ ಟ್ರಯಲ್ ಕೂಡ ನಡೀತಾ ಇದೆ. ಅದಕ್ಕಾಗಿ ಬೇಗ ಅಪ್ರೂವಲ್ ಪಡ್ಕೊಂಡ್ರೆ ಆ 2,000 ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕಂತುಗಳು ಕೂಡ ಡಿಲೇ ಆಗಿದೆ, ಜಮಾ ಆಲ್ರೆಡಿ ಆಗಿ ಕ್ಲಿಯರ್ ಆಗ್ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಪರಿಷ್ಕರಣೆ, ಇನ್ನೂ ಕೂಡ ವೆರಿಫಿಕೇಶನ್, ಇನ್ನೂ ಕೂಡ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ. ಸೊ ಅದಕ್ಕಾಗಿ ಸರ್ಕಾರದ ಮೇಲೆ 4ರಿಂದ 5 ಕಂತುಗಳ ಹೊರೆ ಬಿದ್ದರೂ ಬೀಳಬಹುದು. ಹಾಗಾಗಿ ಒಂದೊಂದಾಗಿ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಮುಂದೆ ಬರ್ತಕ್ಕಂತಹ ಎಲೆಕ್ಷನ್ ಸಮೀಪ ಬರ್ತಾ ಇದೆ, ಅದಕ್ಕಾಗಿ ನಿಮಗೆ ಸರಿಯಾದ ಕಂತುಗಳು, ಎಲ್ಲ ಕಂತುಗಳು ಕ್ಲಿಯರ್ ಆಗುತ್ತೆ. ಬೇಗ ಬೇಗ ಅರ್ಜಿಯನ್ನ ಸಬ್ಮಿಟ್ ಮಾಡಿ.
ಇನ್ನು ನಾನು ಹೇಳಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಶನ್ ನೀವು ಅರ್ಜಿಯಲ್ಲಿ ಸಲ್ಲಿಸಬೇಕು, ಡಾಕ್ಯುಮೆಂಟ್ಸ್ ಏನ್ ಬೇಕು ಎಲ್ಲವೂ ಕೂಡ ನಾನು ಹೇಳಿದ್ದೀನಿ. ಇನ್ನು 31ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದ್ದು, ಈಗಾಗಲೇ ವಿಜಯನಗರ ಮತ್ತು ಧಾರವಾಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೆ ಮುಖ್ಯವಾಗಿ ಬೆಳಗಾವಿ, ಅದೇ ರೀತಿಯಾಗಿ ಕೊಡಗು, ಹಾಸನ ಹೀಗೆ ನಾನಾ ರೀತಿ ಜಿಲ್ಲೆಗಳಲ್ಲಿ ಟ್ರಯಲ್ ನಡೀತಾ ಇದೆ ಅಂತೆ. ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಅಂತೆ. ಸೊ ಅದಕ್ಕಾಗಿ ಈಗ ಅರ್ಜಿ ಸಲ್ಲಿಸಿ ಅಪ್ರೂವಲ್ ಪಡ್ಕೊಳ್ತಕ್ಕಂತಹ ಮಹಿಳೆಯರ ಒಂದು ಖಾತೆಗಳಿಗೆ ನಾವು ದುಡ್ಡನ್ನ ಜಮಾ ಮಾಡ್ತಾ ಇದ್ವಿ, ಸ್ಟಾರ್ಟ್ ಮಾಡಿದೀವಿ. ಯಾವುದೇ ರೀತಿಯಾದಂತಹ ಹೊರೆಯನ್ನ ನಮ್ಮ ಮೇಲೆ ಕೂಡ ಇಟ್ಕೊಳ್ಳೋದಿಲ್ಲ. ಸೊ ಒಂದಾದ್ಮೇಲೆ ಒಂದು ಕಂತುಗಳನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಸರ್ಕಾರ ಇನ್ಫಾರ್ಮೇಶನ್ ಕೊಟ್ಟಿರ್ತಕ್ಕಂಥದ್ದು. ಸೊ ಬೇಗ ಬೇಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಿ. ಸೊ ಏನೇ ಕ್ವಶನ್ಸ್ ಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.